ಒಂದ್ಸಲ ಇವಾಗ ಖುಷಿಯಾಗಿರ್ತೀವಿ, ಇವಾಗ ನೆಕ್ಸ್ಟ್ ಮೂಮೆಂಟೇ ಫುಲ್ ಬೇಜಾರಾಗ್ಬಿಟ್ಟಿರ್ತೀವಿ. ಸೊ ಇದೆಲ್ಲದಕ್ಕೂ ರೀಸನ್ನೇ ನಮ್ಮ ಬ್ರೈನ್ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡಿಂದ ಹಾರ್ಮೋನ್ಸು ಬೇರೆ ಬೇರೆ ಪಾರ್ಟ್ಸ್ಗೆ, ನಮ್ಮ ಬಾಡಿ ಪಾರ್ಟ್ಸ್ಗೆಲ್ಲ ಬೇರೆ ಹಾರ್ಮೋನ್ಸ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಿರೋ ಟೈಮಲ್ಲಿ ಪೀರಿಯಡ್ ಬ್ಲಡ್ ಇಸ್ ಕೆಟ್ಟು ರಕ್ತ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಥರ ಏನೂ ಇರೋದಿಲ್ಲ. ನಾವಿಲ್ಲಿ ಬಂದಿರೋದ್ರಿಂದ ಅದೆಲ್ಲ ತಪ್ಪು ಅಂದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಥರ ಮಾಡ್ತಿದ್ರೆ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಾಗಿರ್ಬೋದು, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಆಗಿರ್ಬೋದು ಹೋಗ್ಬಿಟ್ಟು ಹೇಳೋದ್ರಿಂದ ಅವರು ಅರ್ಥ ಮಾಡಿ. ಆ್ಯಕ್ಚುಲಿ ಇದರಿಂದ ನಮ್ಗೆ ಎಷ್ಟು ಯೂಸ್ಫುಲ್ ಅಂದರೆ, ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಏನೇ ಆದರೂ ಪೇರೆಂಟ್ಸ್ ಕೇಳ್ಕೊಳ್ಳೋದಕ್ಕೂ ನಾವು ಹಿಂಜರಿತಿರ್ತೀವಿ. ಫಸ್ಟ್ ಆಫ್ ಆಲ್ ಇವಾಗ ನಾವು ಹಾಸ್ಟೆಲಲ್ಲಿ ಇರ್ತೀವಲ್ಲ, ಅಲ್ಲಿ ಹೈಜಿನಿಕ್ ಆಲ್ಮೋಸ್ಟ್ ಮೇಂಟೈನ್ ಮಾಡಲ್ಲ ಯಾರು. ಸೊ ಇದರಿಂದ ನಾವು ಹೇಳಿದ್ರೆ ಅವರು ಹೈಜಿನ್ ಮೇಂಟೈನ್ ಮಾಡ್ತಾರೆ. ಸೊ ಅವೇರ್ನೆಸ್ ಓಕೆ. ಹಲವು ಭಾವನಾತ್ಮಕ ಚೇಂಜಸ್ ಆಗ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತವೆ. ನಮ್ಮ ಪಾಡಿಂದ ನಿಂತ್ಕೊಂಡು ನಮ್ಮ ಗುರಿ ಏನಂತೆ, ನಮ್ಮ ಗೋಲ್ ಏನೈತೆ ಅದ್ರ ಕಡೆ ನಡೀತಾ ಹೋಗ್ಬೇಕು. ಪ್ಯಾಡನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ, ಆಮೇಲೆ ನಾವು ಎಷ್ಟು ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಅಂತ, ಆಮೇಲೆ ಉಪ್ಪು ಅಂತ ಸುಮಾರು ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ರು ಗೊತ್ತು, ಬಟ್ ಇವಾಗ ಗೊತ್ತೈತೆ ಅದನ್ನು ಸಿಲಿಕಾನಿಂದ ಮಾಡ್ತಾರೆ. ಆಮೇಲೆ ಇದು ಸಂತಾನೋತ್ಪತ್ತಿ ಹೆಂಗೆ ಆಯ್ತದೆ ಅಂತ ಎಲ್ಲ ಹೇಳ್ಕೊಟ್ಟವ್ರೆ. ಮತ್ತು ಹೆಲ್ದಿಯಾಗಿ ಏನು ತರಕಾರಿ, ಹಣ್ಣು, ಸೊಪ್ಪನ್ನೆಲ್ಲ ತಿಂದರೆ ಏನು ಮೈಕೈ ನೋವು ಏನು ಬರೋದೇ ಇಲ್ಲ. ಹಾಗೆಲ್ಲ ಮಾಡಿದ್ದಿನ ಏನು ಬೇಕಂಗೆ ವಾಶ್ ಮಾಡಿದ್ದೀಗ. ನಾವು ಯಾವ ಥರ ನೀಟ್ನೆಸ್ ಆಗಿರಬೇಕು ಅಂತ ಅನ್ನೋದು, ಆಮೇಲೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ನಾವು, ಆಮೇಲೆ ಆ ಟೈಮಲ್ಲಿ ನಾವು ಯಾವ್ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಗರ್ಭಕೋಶ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಎಲ್ಲ ಕಡೆ. 2025 ಅಂತ ಬಂದರೆ ಹೆವಿ ಆಗಿದೆ. ಆಗ ಯಾವುದೋ ಒಂದು ಮನೇಲಿ ಕ್ಯಾನ್ಸರ್ ಇರೋದು, ಈಗ ಪ್ರತಿಯೊಂದು ಮನೇಲಿ ಕ್ಯಾನ್ಸರ್ ಅನ್ನೋದೊಂದು ಹಬ್ಬ ಆಗೋಗ್ಬಿಟ್ಟಿದೆ. ಆದಷ್ಟು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳಿ.